ಸದ್ದು ಮಹಾರಾಜರು ಬರುತ್ತಿದ್ದಾರೆ. ಮಹಾಪ್ರಭುಗಳೇ, ನಾನು ಬಂದಾಗ ಕಂಡಂತಹ ಈ ಕಲ್ಲುಗಳು ಅರ್ಥವಾಯಿತು. ರಾತ್ರಿ 4 ಜನ ಕಳ್ಳರು ದೇವಿಯರ ಒಡವೆಯನ್ನು ಕದಿಯಲು ಬಂದಿದ್ದರು. ದೇವಿಯರು ಕೋಪದಿಂದ ಅವರಿಗೆ ಶಾಪ ಕೊಟ್ಟು ಕಲ್ಲುಗಳನ್ನಾಗಿ ಮಾಡಿದರು. ಇದನ್ನು ಸ್ವತಃ ದೇವಿಯರೇ ನಮ್ಮ ಕನಸಿನಲ್ಲಿ ಬಂದು ಹೇಳಿದರು. ಅಮಾತ್ಯರೇ, ಹೇಳಿ ಪ್ರಭುಗಳೇ. ದೇವಸ್ಥಾನದ ಪಕ್ಕದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಈ 4 ಕಲ್ಲುಗಳನ್ನು ಅಲ್ಲಿ ಪ್ರತಿಷ್ಠಾಪಿಸಿ. ಬಂದಂಥ ಜನ ಈ ಕಳ್ಳಪ್ಪನನ್ನು ನೋಡಿದ ಮೇಲೆ ವಿಷಯ ತಿಳಿದು ಮುಂದೆ ಪಾಠ ಕಲಿಯುವಂತಾಗಲಿ. ಅಪ್ಪಣೆ ಪ್ರಭು. ಅಷ್ಟೇ ಅಲ್ಲ, ನಾಡಿನ ಉದ್ದಗಲಕ್ಕೂ ಈ ವಿಷಯದ ಬಗ್ಗೆ ಡಂಗುರ ಸಾರಿಸಿ. ಖಂಡಿತ ಪ್ರಭು. ಮಲ್ಲಣ್ಣ ಗೌಡರೇ, ಬುದ್ಧಿ, ಮಂಟಪದ ಜವಾಬ್ದಾರಿ ಹಾಗೂ ಡಂಗೂರು ಸಾರುವ ಉಸ್ತುವಾರಿ ತಮ್ಮದೇ. ತಾವ್ ಹೇಳಿದ್ಮೇಲೆ ಆಯ್ತು ಬುದ್ಧಿ, ಆಯ್ತು. ಅಂತೂ ಆ ತಾಯಂದ್ರು ತಪ್ಪು ಮಾಡಿದವ್ರಿಗೆ ಕಠಿಣವಾದ ಶಿಕ್ಷೆ ಕೊಡ್ತಾರೆ ಅನ್ನೋ ಮಾತು ದಿಟ್ಟವಾಯ್ತು ಬುದ್ಧಿ, ದಿಟ್ಟವಾಯ್ತು. ಎಲ್ಲ ಆ ತಾಯಂದರ ಮಹಿಮೆ. ಕೆಂಪಕ್ಕ, ಕೆಂಪಕ್ಕ, ಏನೇ ವಿಷಯ ಗೊತ್ತಾ? ಏನ್ ವಿಷಯ? 4 ಜನ ಕಳ್ಳರು ಹಾಸನಾಂಬೆ ದೇವಸ್ಥಾನಕ್ಕೆ ಕಳ್ತನ ಮಾಡಕ್ ಹೋಗಿದ್ರಂತೆ. ಹೌದಾ? ದೇವ್ರು ಸಿಟ್ಟಿಗೆದ್ದು ಕಳ್ಳರನ್ನ ಕಲ್ಗುಂಡ್ ಮಾಡೋರಂತೆ. ಈಗ ದೇವಸ್ಥಾನ ಪಕ್ಕದಲ್ಲೇ ಮಂಟಪ ಕಟ್ಸಿ ಅದ್ರಾಗೆ ಕಳ್ಳರಾಗಿರೋ ಕಲ್ಗುಳ್ನ ಇಕ್ಕವ್ರಂತೆ. ದಿಟ್ಟವಾ? ಕಣಕ್ಕ. ಆ ದರಿದ್ರ ನನ್ ಮಕ್ಳಿಗೆ ಏನ್ ಬಂದಿತ್ತು? ದೇವ್ರ ಗುಡಿಗೆ ಹೋಗಿ ಕಳ್ತನ ಮಾಡಕ್ಕೆ? ಅದಕ್ಕೆ ದೇವಿರು ಸರಿಯಾಗಿ ಶಿಕ್ಷೆ ಕೊಟ್ಟವ್ರೆ. ಆ ದೇವಿದಿರು ಕೃಪೆಯಿಂದ ಕೆಲವರಿಗೆ ಮಕ್ಕಳಾಗವೆ. ಹೌದಾ? ಕೆಲವರಿಗೆ ರೋಗಗಳು ವಾಸಿ ಆಗವೆ. ಅಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಜನರು ಬರ್ತಾರೆ. ಅಲ್ಲಿ ದಿನವೂ ಜಾತ್ರೆನೆಯ. ಹೌದಾ? ಹಂಗಾರೆ ನಾಳೆ ನನ್ ಗಂಡನ್ಗೆ ಹೇಳ್ಬಿಟ್ಟು ಮಕ್ಕಳ ಜೊತೆ ಹೋಗ್ಬರ್ತೀನಿ ದೇವಸ್ಥಾನಕ್ಕೆ. ಹೋಗ್ಬಿಟ್ ಬರಕ್ಕ, ಒಳ್ಳೇದಾಗ್ಲಿ. ಬರ್ತೀವಕ್ಕ. ಅಗ್ನೇ ಅತ್ರಿವನ್ಮನಸಾ ಧೃಣಾನೋ ಸ್ಮಾಕಂ ಬೋಧ್ಯವಿತಾತನೂನಾಂ ಕೃತನಾಜಿತಗುಂ ಸಹಮಾನಮುಗ್ರಮಗ್ನಿಗುಂ ಹುವೇಮ ಪರಮಾತ್ಸರಸ್ತಾತ್ ಸ್ವಾಂಚಾ ಆಗ್ನೇ ತನುವಂ ಪಿಪ್ರಯಸ್ವಾಸ್ಮಭ್ಯಂಚ ಸೌಭಗಮಾಯಜಸ್ವ ಗೋಭಿರ್ಜುಷ್ಟಮಯುಜೋ ನಿಷಿಕ್ತಂ ತವೇಂದ್ರ ವಿಷ್ಣೋರನು ಸಂಚರೇಮ ನಾಕಸ್ಯ ಪೃಷ್ಠಮಪಿ ಸಂವಸಾನೋ ವೈಷ್ಣವೀಂ ಲೋಕ ಇಹ ಮಾದಯಂತಾಂ. ನೋಡಿ ಭಕ್ತಾದಿಗಳೇ, ಇಲ್ಲಿ ಬ್ರಾಹ್ಮಿಣಿ, ಮಾಹೇಶ್ವರಿ, ವೈಷ್ಣವಿ ದೇವಿಯರು ನೆಲೆಸಿರುವಂತಹ ಪುಣ್ಯಕ್ಷೇತ್ರವಿದು. ಇಲ್ಲಿಗೆ ಯಾರೇ ಭಕ್ತಾದಿಗಳು ಬಂದರೂ ಕೂಡ ನಿಮ್ಮ ಮನಸ್ಸಿನಲ್ಲಿರತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನ ಈ ತಾಯಂದ್ರ ಬಳಿ ಹೇಳ್ಕೊಂಡಾಗ ನಿಮ್ಮೆಲ್ಲರ ಕಷ್ಟಗಳನ್ನ ಕಳೀತಾರೆ ಈ ತಾಯಂದ್ರು. ಹಾಗೂ ಯಾರ್ಗೆ ಸಂತಾನ ಇಲ್ವೋ ಅಂತವ್ರಿಗೆ ಸಂತಾನ ಭಾಗ್ಯವನ್ನ ಕರುಣಿಸ್ಕೊಡ್ತಾರೆ ಈ ತಾಯಂದ್ರು. ರೋಗ ರುಜಿನಗಳನ್ನ ಗುಣಪಡಿಸ್ತಾರೆ. ಹಾಗೂ ನೀವು ಮನಸ್ಸಿನಲ್ಲಿ ಏನ್ ಪ್ರಾರ್ಥನೆ ಮಾಡ್ಕೊಂಡಿರ್ತೀರೋ ಅದನ್ನೆಲ್ಲ ಖಂಡಿತವಾಗ್ಲೂ ಈ ತಾಯಂದ್ರು ನೆರವೇರಿಸ್ಕೊಡ್ತಾರೆ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವ ಸನ್ಮಂಗಲಾನಿ ಭವಂತು. ಒಳ್ಳೆ ಸತ್ತವ್ರ ಮನೇಲಿ ಕೂತಿದ್ದೀರಲ್ಲ, ಯಾರ್ ನೆಗದ್ ಬಿದ್ದು ಹೋಗಿದ್ದಾರೆ? ಅದು ಮದೇವಿ, ಅದು ಊರ್ ಜನರೆಲ್ಲ ಮೊದ್ಲು ಕೌಡೆ ಶಾಸ್ತ್ರ ಕೇಳಕ್ಕೆ, ರೋಗ ರುಜಿನಗಳಿಗೆ ಮದ್ದು ತಗೊಳಕ್ಕೆ, ಮದುವೆ ಮುಂಜಿಗಳಿಗೆ ಮುಹೂರ್ತ ಕೇಳಕ್ಕೆ ನನ್ನ ಹತ್ರ ಬರ್ತಾ ಇದ್ರು. ಮೊದ್ಲು ನಮ್ ಗುರುಗಳ ಹತ್ರ ಸಾಲಾಗಿ ಬರ್ತಾ ಇದ್ರು. ಆದ್ರೆ ಇವತ್ತು ನಮ್ ಗುರುಗಳ ಹತ್ರ ಯಾರು ಬರ್ತಾ ಇಲ್ಲ.
ಎಲ್ಲ ಸ್ತಂಭ ದೇವಸ್ಥಾನಕ್ಕೆ ಹೋಗಿ ಬರ್ತಾವ್ರೆ. ಹೋದವ್ರು ಸುಮ್ಮನೆ ಬರ್ತಾರ? ಒಡವೆ ಹಾಕಿದ್ದೇನು, ಅರಿಕೆ ತೀರ್ಸಿದ್ದೇನು, ಪಂಚಾಮೃತ ಅಭಿಷೇಕ ಮಾಡಿಸಿದ್ದೇನು. ಅಯ್ಯೋ ಅಮ್ಮ ಕಾಪಾಡಮ್ಮ ತಾಯಿ ಅಂತ ಹಿಡ್ಕ ಹೊಡೆದಿದ್ದೇನು. ಅದಕ್ಕೆ ಇದನ್ನೆಲ್ಲ ಚಿಂತೆ ಮಾಡಿ 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 ನಮ್ಮ ಗುರುಗಳು ಹಿಂಗ ಆಗ್ಬಿಟ್ಟಾರೆ. ನಿಮ್ಮ ಕಿತ್ತೋಗಿರೋ ಕವಡೆ ಶಾಸ್ತ್ರ ಅದ್ ಯಾರ್ ಕೇಳಕ್ ಬರ್ತಾರೋ. ನಿಮ್ಮ ಕವಡೆ ಶಾಸ್ತ್ರದಿಂದ ಒಬ್ರಿಗಾದ್ರೂ ಒಳ್ಳೇದಾಗಿದ್ಯಾ? ಯಾರಾದ್ರೂ ಉದ್ಧಾರ ಆಗಿದಾರಾ? ನಿಮ್ಮ ಶಾಸ್ತ್ರ ಎಲ್ಲ ಸುಳ್ಳು ಅಲ್ಲ. ಇಷ್ಟು ಮಾತಾಡ್ತಿಯಲ್ಲ, ನೀನ್ ಕೊಟ್ಟಿರೋ ಮದ್ದಿಂದ ಒಬ್ರಿಗಾದ್ರೂ ವಾಸಿ ಆಗಿದ್ಯಾ? ಇಲ್ಲ, ನೇರ ಕೈಲಾಸಕ್ಕೆ ಗುರುಗಳೇ. ಅತ್ತೆ ಮೇಲಿನ ಸಿಟ್ಟು ಪಾತ್ರೆ ಮೇಲೆ ನಂಗೆ ನಿಮ್ ಸಿಟ್ಟು ಯಾಕೆ ಅವ್ರ ಮೇಲೆ ತೋರಿಸ್ತಿದ್ದೀರಾ? ಸರಿಯಾಗಿ ಹೇಳ್ದೆ ಕಾಳಿ. ನನಗ್ ಮಕ್ಳಾಗ್ಲಿಲ್ಲ ಅಂತ ತಾನೆ ನೀನ್ ಕಟ್ಕೊಂಡ್ ಬಂದಿದ್ದು. ಕಟ್ಕೊಂಡು ಏನ್ ಪ್ರಯೋಜನ? ಒಂದ್ ಕೂಸು ಹುಡ್ಸಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಊರ್ ಜನಕ್ಕೆಲ್ಲ ಮತ್ ಕೊಡ್ತಾರೆ. ಮನೇಲಿ ಇರೋರಿಗೆ ಏನ್ ಕಿಸಕ್ಕಾಗಿಲ್ಲ, 100 ಜನಕ್ಕೆಲ್ಲ ಏನ್ ಕಿಸಿತೀರಾ? ನಿಮ್ ಕೈಯಲ್ಲಿ ಏನು ಕಿಸ್ಯಕ್ ಆಗಲ್ಲ ಅಂತಾನೆ ಎಲ್ಲ ಹಾಸನಾಂಬ ದೇವಸ್ಥಾನಕ್ ಹೋಗೋದು. ಇವಾಗೆಲ್ಲ ನಂಬೋದು ದೆವ್ವನ ದೇವರ್ನ. ಗೊತ್ತಾಯ್ತೇನ್ರೋ ಗೂಬೆಗಳ. ಏಯ್ ಕೇಳ್ರೆ, ಇವತ್ತಿನಿಂದ ಈ ಕೌಡೆ ಶಾಸ್ತ್ರ ಬಂದ್. ಗುರುಗಳ, ನೀವು ಕೌಡೆ ಶಾಸ್ತ್ರ ಬಿಟ್ಬಿಟ್ರೆ ನಮ್ ಗತಿ ಏನು ಗುರುಗಳ? ಇನ್ನು ಮುಂದೆ ಭಿಕ್ಷೆ ಬೇಡದು. ಅದೇ ಸರಿ ನಿಮ್ ಯೋಗ್ಯತೆಗೆ. ಸಾಧ್ಯ ಇಲ್ಲ. ಇನ್ನೇನ್ ಕಿಸಿತೀರಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಊರಾಚೆ ಯಾರೋ ಸ್ವಾಮೀಜಿ ಬಂದು ಅಂದ್ರೆ ಕಣ್ರಪ್ಪ. ಎಲ್ರು ಬರಲ್ಲ. ಚಂಡ ಗುರುಗಳೇ, ಮುಂಡ ಗುರುಗಳೇ, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು. ನನ್ನ ನಂಬಿದ್ರೆ ನಿಮ್ಮೆಲ್ರೂ ಉದ್ಧಾರ ಮಾಡ್ತೀನಿ. ಭೂತ ಪ್ರೇತ ಪಿಶಾಚಿಗಳು ನನ್ನ ವಶದಲ್ಲಿದ್ದಾರೆ. ತಿಳ್ಕೊಳ್ಳಿ. ಮೋಹಿನಿ, ಶಂಕಿನಿ, ಢಾಕಿನಿ ಎಲ್ರು ನಾನು ಹೇಳ್ದಂಗೆ ಕೇಳ್ತಾರೆ. ಏ ಚಂಡ ಹೇಳೋ. ಹೌದು, ನಮ್ಮ ಗುರುಗಳು ಭೂತ ಪ್ರೇತ ಪಿಶಾಚಿಗಳಿಗೆಲ್ಲ ರಾಜ. ಚಂಡಿ, ಚಾಮುಂಡಿ, ದುರ್ಗಿ, ಮಹಾಕಾಳಿ ಇವರೆಲ್ಲರೂ ನಮ್ಮ ಗುರುಗಳು ಹೇಳಿದಂತೆ ಕೇಳುತ್ತಾರೆ ಅಲ್ವಾ ಗುರುಗಳೇ? ನಮ್ ಗುರುಗಳ ಶಕ್ತಿ ಎಂತದ್ದು ಅಂದ್ರೆ ಸತ್ತವ್ರನ್ನ ಬದುಕಿಸ್ತಾರೆ, ರೋಗ ಅಂತ ಬಂದ್ರೆ ಗುಣಪಡಿಸ್ತಾರೆ, ಕಷ್ಟ ಅಂತ ಬಂದ್ರೆ ಸುಖ ನೀಡ್ತಾರೆ. ನಮ್ಮ ಗುರುಗಳು ಸಂತಾನವಿಲ್ಲದೆ ಕೊರಗುವವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾರೆ. ನೀವು ಬೇಡಿದ ವರಗಳೆಲ್ಲವನ್ನು ಕರುಣಿಸುತ್ತಾರೆ. ನಮ್ಮ ಗುರುಗಳ ಮಹಿಮೆ ಅಪಾರವಾದದ್ದು ಅಲ್ವಾ ಗುರುಗಳೇ? ಭಕ್ತಾದಿಗಳೇ, ಎಲ್ರು ಒಬ್ಬೊಬ್ಬರಾಗಿ ಬಂದು ಗುರುಗಳ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ. ಹೌದು, ಬನ್ನಿ ಆಶೀರ್ವಾದ ಪಡ್ಕೊಳ್ಳಿ. ನಮ್ಮ ಗುರುಗಳು ಸಾಧಾರಣ ವ್ಯಕ್ತಿಗಳಲ್ಲ, ಸಾಕ್ಷಾತ್ ಬ್ರವಿಮಾಗಳಿದ್ದಂಗೆ. ಬ್ರವೀಮ ಅಂದ್ರೆ? ಬ್ರಹ್ಮ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಆ ತ್ರಿಮೂರ್ತಿಗಳ ಸಂಗಮನೇ ನಾನು. ನಾನೇ ಜಗತ್ತು, ನಾನೇ ಸರ್ವಸ್ವ, ಎಲ್ಲವೂ ನನ್ನ ಕೈಯಲ್ಲಿದೆ.
ನಿಮ್ಮಕ್ಕಷ್ಟು ಲೇ ನಾನ್ ಕಂಡ್ರೆ ನಿಮ್ ಗಂಡ ಪಂಡಿತ ಶಿರೋಮಣಿ. ನಿಮ್ ಮಕ್ಕಕ್ ಬೆಂಕಿ ಹಾಕ. ಇದೇ ನಿನ್ನ ಅವತಾರ? ಏಯ್ ಈ ಅವತಾರನೇ ನಮ್ ಜೀವನಕ್ಕೆ ಆಧಾರ. ಜನಕ್ ಗೊತ್ತಾಯ್ತು ಅಂದ್ರೆ ಕಿತ್ತಾಕ್ತಾರ ನೀನ್ ಉಡ್ದಾರನ. ಮತ್ತೆಂಗ್ ಮಾಡ್ತೀಯ ಸಂಸಾರ? ಎಲ್ಲಿ ತನಕ ಹೆದರೋರು ಇರ್ತಾರೋ ಅಲ್ಲಿ ತನಕ ಹೆದರ್ಸೋರು ಇದ್ದೇ ಇರ್ತಾರೆ. ಎಲ್ಲಿ ತನಕ ನಂಬೋರು ಇರ್ತಾರೋ ಅಲ್ಲಿ ತನಕ ನಂಬ್ಸೋರು ಇದ್ದೇ ಇರ್ತಾರೆ. ಈಗ ನನ್ ಕಂಡ್ರೆ ಜನಕ್ಕೆಲ್ಲ ಭಯ ಭಕ್ತಿ. ಜನ ನಂಗೆ ಎದ್ರುಕೊಂಡು ನಗ ನಾಣ್ಯ ಧೌಸ ಧಾನ್ಯ ಎಲ್ಲ ಕೊಟ್ಟಿದ್ದಾರೆ. ಅಯ್ಯಯ್ಯೋ ನನ್ನ ಬಂಗಾರ. ಸರಿ, ನೀವು ಬರೋದು ಯಾರು ನೋಡ್ಲಿಲ್ವಾ? ಯಾರು ನೋಡ್ಲಿಲ್ಲ ಕಂಡ್ರೆ ನನ್ ಬಂಗಾರ ಇದ್ದೀರಾ? ಊರವ್ರಿಗೆ ಯಾರೋ ಸ್ವಾಮೀಜಿ ಬಂದಿದ್ದಾನಂತೆ. ಭೂತ ಪ್ರೇತ ಪಿಶಾಚಿಗಳನ್ನ ವಶಪಡಿಸ್ಕೊಂಡಿದ್ದಾನಂತೆ. ಹೂನಪ್ಪ, ದೆವ್ವ ಮಿಟ್ಕೊಂಡಿದ್ರೆ ಓಡಿಸ್ತಾನಂತೆ. ಕಾಯಿಲೆ ಕಸಾಲೆ ಎಲ್ಲ ವಾಸಿ ಮಾಡ್ತಾನಂತೆ. ದೇವ್ರಿಗಿಂತ ನಾನೇ ಹೆಚ್ಚು ಅಂತಾನಂತೆ. ನಾನೇ ದೇವ್ರು ಅಂತಾನಂತೆ. ಅದಕ್ಕೆ ಈಗ ಜನ ಎಲ್ಲ ಅವನ ಹತ್ರ ಹೋಗ್ತಾ ಇರೋದು. ವಶೀಕರಣ ಇದೆಯಾ ಬೇರೆ ಕಲ್ತವನಂತೆ. ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ ಮಾಡಿ ಶಕ್ತಿ ಬೇರೆ ಪಡ್ಕೊಂಬಂದವನಂತೆ. ಆಮೇಲೆ ಹಾಸನಾಂಬೆ ದೇವಿನೇ ಅವನ್ನ ಈ ಊರಿಗೆ ಕರ್ಸ್ಕೊಂಡವಳಂತೆ. ಹಂಗಾರೆ ಆ ದೇವ್ರಿಗಿಂತ ಇವನೇ ಹೆಚ್ಚಾಗ್ಬಿಡ್ತಾನ. ಮತ್ತೆ ಅಷ್ಟಿಲ್ದೆ ಜನ ಎಲ್ಲ ಅವನ ಹತ್ರ ಹೋಗ್ತಾರಾ? ನನ್ಗೇನೋ ವಸಿ ಅನುಮಾನ ಕಣಪ್ಪ. ನನಗೂ ಆ ವೈನ್ ಮೇಲೆ ಸ್ಯಾನೆ ಅನುಮಾನ. ಕಳ್ ಸ್ವಾಮಿ ಅಂತ ಕಾಣ್ತಾನೆ. ಹೆಂಗಾರ ಆಗ್ಲಿ ಆ ವಯ್ಯನ್ ಪರೀಕ್ಷೆ ಮಾಡ್ಲೇಬೇಕು ಕಂಡ್ರಲ್ಲ. ಹಂಗಂತೀಯ? ನಡೀರ್ಲ ಹೋಗೋಣ, ನೋಡೇ ಬಿಡೋಣ. ಬನ್ರೋ. ಮಹಾಪ್ರಸಾದ 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 ಸಾರ್ಥಕವಾಯಿತು. ಚಂಡ ಗುರುಗಳೇ, ಮುಂಡ ಭಕ್ತಾದಿಗಳೇ, ಗುರುಗಳ ಪಾದಗಳಿಗೆ ಬಿದ್ದು ನಿಮ್ಮ ಕಷ್ಟಗಳೆಲ್ಲವನ್ನು ಹೇಳಿಕೊಳ್ಳಿ. ನನ್ ಗಂಡನ್ ಹುಷಾರಿಲ್ಲ ಸ್ವಾಮಿ. 1 ತಿಂಗಳಿಂದ ಹಾಸಿಗೆ ಹಿಡ್ದು ಮಲ್ಗ್ಬಿಟ್ಟಿದ್ದಾರೆ ಸ್ವಾಮಿ. ಹೆಂಗಾದ್ರೂ ಮಾಡಿ ದಯವಿಟ್ಟು ನನ್ ಗಂಡನ್ ಉಳಿಸ್ಕೊಡ್ಬೇಕು ಸ್ವಾಮಿ, ಉಳಿಸ್ಕೊಡ್ಬೇಕು. ಆಯ್ತು. ಓಂ ಹ್ರೀಂ ಓಂ. ಬಾ ತೆಗೆದುಕೋ. ತೆಗೆದುಕೋ. ಈ ನಿಂಬೆ ಹಣ್ಣಿನ ರಸವನ್ನು ನಿನ್ನ ಗಂಡನಿಗೆ ಕುಡಿಸು. ಅವನ ರೋಗವೆಲ್ಲ ಗುಣವಾಗಿ ಕುದುರೆ ತರ ಆಗುತ್ತಾನೆ. ತಾಯಿ, ಅದಕ್ಕೆ ಪರಿಹಾರವಾಗಿ 4 ಪಲ್ಲ ರಾಗಿ, 4 ಪಲ್ಲ ಭತ್ತ, 100 ನಾಣ್ಯಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸಬೇಕು. ತಿಳಿತಾ? ನನ್ನ ನಂಬಬೇಕು. ನಂಬಿದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತೇನೆ. ಎಲ್ಲವೋ ಮೂರ್ಖರ, ನನ್ನನ್ನೇ ಪರೀಕ್ಷೆ ಮಾಡಲು ಬಂದಿರುವಿರಾ? ನಾನು ಬೂಟಾಟಿಕೆಯ ಸ್ವಾಮಿಯೇ. ಏ ಚಂಡಾಲ್ರ, ತಿಳ್ಕೊಳ್ಳಿ, ನಾನ್ ಕಣ್ಣು ಬಿಟ್ರೆ ಪ್ರಳಯ ಆಗ್ತದೆ, ಬಾಯಿ ಬಿಟ್ರೆ ಭೂಕಂಪ ಆಗ್ತದೆ, ಜೋರ ಉಸಿರು ಬಿಟ್ರೆ ಚಂಡಮಾರುತ ಹೇಳ್ತದೆ. ನಾನು ಹೂಂಕರಿಸಿದ್ರೆ ಭೂತ ಪ್ರೇತ ಪಿಶಾಚಿಗಳು ನರ್ತನ ಮಾಡ್ತವೆ. 3 ಕೋಟಿ ದೇವತೆಗಳು ನನ್ನಲ್ಲಿಯೇ ಇದ್ದಾರೆ. ನನ್ನ ದಿವ್ಯ ಜ್ಞಾನದಿಂದ ಎಲ್ಲವನ್ನೂ ನೋಡಬಲ್ಲೆ. ಯಾರು ಎಲ್ಲಿ ಹೇಗೆ ಏನು ಬೈದುಕೊಂಡರೂ ನನಗೆ ತಿಳಿಯುತ್ತದೆ. ಗೊತ್ತೇನ್ರೋ ಮೂರ್ಖರ? ನೀವುಗಳು ಮಾಡಿರುವ ತಪ್ಪಿಗೆ ಶಿಕ್ಷೆ ಏನು ಗೊತ್ತಾ?
ನಿಮ್ ಮೈಮೆ ಗೊತ್ತಾಗ್ದೆಯಾ ಮಂಟಿನ ಮಾತಾಡ್ಬಿಟ್ರೆ ಸ್ವಾಮಿ. ಇನ್ಮೇಲೆ ನೀವ್ ಹೇಳ್ದಂಗೆ ಕೇಳ್ಕೊಂಡು ಕಾಲಿನ ಕಸುವಾಗಿರ್ತೀವಿ ಬುದ್ಧಿ. ನಮ್ಗೇನು ಶಿಕ್ಷೆ ಕೊಡ್ತೇನೆ. ಕ್ಷಮಿಸ್ಬಿಡಿ ಬುದ್ಧಿ, ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ ಬುದ್ಧಿ. ಕ್ಷಮಿಸಿದ್ದೇನೆ, ಹೇಳಿ ಮೇಲೆ. ನಮ್ಮ ಗುರುಗಳು ಕರುಣಾಮಯಿಗಳು ನಿಮ್ಮನ್ನು ಕ್ಷಮಿಸಿದ್ದಾರೆ. ಅವರೇನಾದರೂ ಮುನಿಸಿಕೊಂಡಿದ್ದರೆ ನಿಮ್ಮ ಮನೆ ಮಠಗಳೆಲ್ಲವೂ ಸುಟ್ಟು ಬೂದಿಯಾಗುತ್ತಿದ್ರು. ನಿಮ್ ಹೆಂಡತಿ ಮಕ್ಕಳು ರಕ್ತ ಕಾರ್ಕೊಂಡು ಸಾಯ್ತಿದ್ರು, ಹೆಂಗೋ ಬದುಕೊಂಡಿದ್ರ. ಅದಕ್ಕೆ ಪರಿಹಾರವಾಗಿ 10 ಪಡಿ ರಾಗಿ, ಭತ್ತ, 100 ನಾಣ್ಯಗಳನ್ನ ಗೂಗಲ್ ಪಾದಕ್ಕೆ ಕಾಣಿಕೆಯಾಗಿ ಅರ್ಪಿಸ್ಬೇಕು. ಗೊತ್ತಾಯ್ತಾ? ಹೋಗಿ ಬನ್ನಿ ಮೂರ್ಖರೇ. ರವಿಮಾ ಮಹಾಸ್ವಾಮಿಗಳಿಗೆ, ರವಿಮಾ ಮಹಾಸ್ವಾಮಿಗಳಿಗೆ, ರವಿಮಾ ಮಹಾಸ್ವಾಮಿಗಳಿಗೆ, ರವಿಮಾ ಮಹಾಸ್ವಾಮಿಗಳಿಗೆ, ರವಿಮಾ ಮಹಾಸ್ವಾಮಿಗಳಿಗೆ, ರವಿಮಾ ಮಹಾಸ್ವಾಮಿಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾಸ್ವಾಮಿಗಳಿಗೆ. ಇವ್ರು ನಮ್ಮ ಸ್ವಾಮೀಜಿಗಳಲ್ವಾ? ಇಷ್ಟೊತ್ನಲ್ಲಿ ಎಲ್ಲಿ ಹೋಗ್ತಾವ್ರೆ? ಹಾ, ನೋಡೇ ಬಿಡೋಣ. ಎಷ್ಟು ದೊಡ್ಡ ಗಂಟು. ನನ್ ಬಂಗಾರಿಗಳ, ಇವತ್ತು ರಾವಣ್ಣ ಮತ್ತು ಅವನ ಸ್ನೇಹಿತರಿಗೆ ಸರಿಯಾ ಪಾಠ ಕಲ್ಸಿದೀನಿ. ನನ್ನ ಆರ್ಭಟಕ್ಕೆ ಹೆದರಿ ಗಡ 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 ಅಂತ ನಡುಗಿ ನನ್ನ ಕಾಲಿಗೆ ಬಿದ್ದು ಕ್ಷಮಿಸ್ಬಿಡಿ ಸ್ವಾಮಿ ಅಂತ ಬೇಡ್ಕೊಂಡ್ರು. ಅದೆಂಗೆ? ರಾಮಣ್ಣ ಮತ್ತು ಅವನ ಸ್ನೇಹಿತರು, ಅವನು ಬೂಟಾಟಿಕೆ ಪಂಡಿತ, ಅವನು ಹೇಳೋದೆಲ್ಲ ಬರೀ ಸುಳ್ಳು, ಅವನ್ನ ಪರೀಕ್ಷೆ ಮಾಡೋಣ ಅಂತ ಮಾತಾಡ್ಕೊಂತಿದ್ರಂತೆ. ಅದನ್ನ ನನ್ನ ಚಂಡ ಮುಂಡ ಕೇಳಿಸ್ಕೊಂಡು ಬಂದು ನಂಗೆ ಹೇಳಿದ್ರು. ಅಲ್ಲ, ಆ ದಡ್ಡನ ಮಕ್ಕಳಿಗೆ ನಂದು ನಕಲಿ ಕಟ್ಟ, ನಕಲಿ ಕೂದಲು ಅಂತ ಗೊತ್ತಾಗೇ ಇಲ್ಲ. ಈಗ ಅವರು ನನ್ನ ಕಾಲಿ ಕಸ ಕಸ ಇದ್ದಂಗೆ. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನನ್ನ ಮಾತೆಲ್ಲ ಕೇಳ್ತಾರೆ. ಹೌದಾ? ನಾನು ಅವ್ರ ಪಾಲಿ ದೇವ್ರಿದ್ದಂಗೆ. ಆ ದಡ್ಡನ ಮಕ್ಕಳಿಗೆ ನಾ ಕವಡೆ ಪಂಡಿತ ಅಂತ ಗೊತ್ತೇ ಆಗಿಲ್ಲ. ರಾಣಿದಿನ ಓ, ಹಂಗಾದ್ರೆ ನಮ್ಮೂರ್ ಹೊರಗಡೆ ಇರೋ ಗುರುಜಿ ನಮ್ಮೂರಿನ ಕವಡೆ ಪಂಡಿತ ಅಂತ್ಯಾ? ಹೂ ಕಣ್ಲಾ, ಅವನ್ ವೇಷ ಬದಲಾಯಿಸ್ಕೊಂಡು ನನ್ ಮಹಾನ್ ದೈವ ಪುರುಷ ಅಂತ ಊರವ್ರ ಹತ್ರ ಎಲ್ಲ ಕಾಣಿಕೆಗಳನ್ನ ವಸೂಲಿ ಮಾಡ್ತಿದ್ದಾನೆ. ಸತ್ತವ್ರನ್ನ ಬದುಕಿಸ್ತೀನಿ, ರೋಗನೆಲ್ಲ ವಾಸಿ ಮಾಡ್ತೀನಿ, ಏನೇ ಕಳೆದೋಗಿದ್ರು ದಿವ್ಯ ಜ್ಞಾನ ದೃಷ್ಟಿಯಿಂದ ಹುಡುಕ್ತೀನಿ ಅಂತಾನಲ್ಲ ಅವನು. ಹೇಳ್ತಾನೆ ನಂಬೋ ಜನ ಇದ್ರೆ ಏನ್ ಬೇಕಾದ್ರೂ ಹೇಳ್ತಾನೆ. ಆ ಪಂಡಿತನ ಅವತಾರನ್ ಬಯಲ್ಗೆಳ್ದು ಅವನೇ ನಮ್ಮೂರಿನ ಕವಡೆ ಪಂಡಿತ ಅಂತ ಗೊತ್ತಾಗ ಮಾಡ್ಬೇಕು ಕಣ್ಲಾ. ಹೌದಲ್ವಾ? ಏನ್ ಮಾಡೋದು? ಏನ್ ಮಾಡೋಣ? ಏನಾರ ಮಾಡ್ಬೇಕು ಕಣ್ಲಾ.
ಭಕ್ತಾದಿಗಳೇ, ಈ ನಮ್ಮ ಗುರುಗಳು ಸಾಧಾರಣ ವ್ಯಕ್ತಿಯಲ್ಲ. 100 ವರ್ಷಗಳ ಕಾಲ ಹಿಮಾಲಯ ಪರ್ವತದಲ್ಲಿ ಕುಳಿತು ತಪಸ್ಸು ಮಾಡಿ ದೈವಶಕ್ತಿಯನ್ನು ಪಡೆದು ಬಂದಿರುವ ಮಹಾಮಹಿಮರು. ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ, ವಿಷ್ಣು, ಮಹೇಶ್ವರ ತಮ್ಮ ಸಕಲ ಸೌಭಾಗ್ಯವನ್ನೆಲ್ಲ ಇವರು ದಾರೆ ಎರೆದಿದ್ದಾರೆ. ದೀರ್ಘ ಸುಮಂಗಲೀ ಭವ, ದೀರ್ಘಾಯುಷ್ಮಾನ್ ಭವ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಸ್ವಾಮಿ, ಈಕೆ ನಮ್ಮ ಪಕ್ಕದಳ್ಳಿಯ ನೆಂಟ್ರು ಸ್ವಾಮಿ. ಮದುವೆ ಆಗಿ 3 ತಿಂಗಳಾಗಿದೆ. ಇವಳು ಗಂಡ ಬಿಟ್ಟೋಗಿದ್ದಾನೆ ಸ್ವಾಮಿ. ಅದೇ ಕೊರಗಲ್ಲಿ ಊಟ ನಿದ್ದೆ ಎಲ್ಲ ಬಿಟ್ಟು ಸಾಯ್ತೀನಿ ಅಂತವಳೆ ಸ್ವಾಮಿ. ಹೆಂಗಾರ ಮಾಡಿ ಹುಡುಕೊಡಿ ಸ್ವಾಮಿ. ತಮ್ಮ ದಿವ್ಯಜ್ಞಾನ ದೃಷ್ಟಿಯಿಂದ ಎಲ್ಲವನ್ನೇ ಅಂತ ತಿಳಿಸ್ಬಿಡಿ ಸ್ವಾಮಿ. ಹೌದು ಸ್ವಾಮಿ, ನನ್ನ ಗಂಡ ಎಲ್ಲಿದ್ರು ವಾಪಸ್ ಬರಂಗ್ ಮಾಡಿ ಸ್ವಾಮಿ. ಹೌದು ಬುದ್ಧಿ. ಸರಿ. ಚಂಡ, ಗುರುಳೆ, ಮುಂಡ. ಎಷ್ಟು ಸುಂದರವಾಗಿದ್ದಾಳೆ. ಇವಳಾದ್ರೂ ನನ್ನ ಹೆಂಡತಿಯಾಗಿ ಬರಬಾರ್ದಾಗಿತ್ತ. ಆ ಮೂದೇವಿ ಕಾಳಿ ಜೊತೆಗೆ ಇವಳು ಮದುವೆ ಆಗ್ಬಿಡ್ತಿದ್ನೆ. ಇಷ್ಟು ಸುಂದರವಾಗಿರೋಳು ಬಿಟ್ಟು ಇವಳು ಗಂಡ ಯಾಕಪ್ಪ ಹೋದ? ಇರಲಿ, ಇವಳು ಕೈ ನೋಡ್ಕೊಂತೀನಿ. ಸರಿ, ನಾನು ಚಾಮುಂಡೇಶ್ವರನ ಕಳಿಸಿ ನಿನ್ನ ಗಂಡ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಯಾರ ಹತ್ರ ಇದ್ದಾನೆ ಅಂತ ಹುಡುಕಂಬರ ಕಳಿಸ್ತೇನೆ. ಆಗ್ಬೋದಾ? ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ಸಾಯ ಗಂಟ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ. ಸರಿ ಸರಿ. ಚಾಮುಂಡಿ, ಏ ಚಾಮುಂಡೇಶ್ವರಿ, ಬಂದ್ಯಾ? ನೋಡು, ಈಕೆ ಗಂಡ ಎಲ್ಲಿದ್ದಾನೆ, ಯಾರ ಜೊತೆ ಇದ್ದಾನೆ, ಹೇಗಿದ್ದಾನೆ, ಇದನ್ನ ನೀನು ಹೋಗಿ ನೋಡ್ಕೊಂಡು ತಿಳ್ಕೊಂಡು ಬಂದು ನನಗೆ ಹೇಳಬೇಕು. ಗೊತ್ತಾಯ್ತಾ? ಇದು ನನ್ನ ಅಪ್ಪಣೆ. ಹೋಗು ಹೋಗು. ಏನು, ಈಕೆಯ ಗಂಡ ಪರನಾರಿಯ ಜೊತೆ ಪರನಾಡಿನಲ್ಲಿ ಪಲ್ಲಂಗದ ಮೇಲೆ ಪರಮಸುಖ ಅನುಭವಿಸುತ್ತಿದ್ದಾನೆ. ಇರಲಿ ಇರಲಿ. ಏ ನಾರಿ, ಸ್ವಾಮಿ, ನನ್ ಗಂಡ ಎಲ್ಲಿದ್ರು ವಾಪಸ್ ಬರಂಗ್ ಮಾಡಿ ಸ್ವಾಮಿ. ಹೇಳು, ಎದ್ದೇಳು, ಅಳಬೇಡ, ಧೈರ್ಯವಾಗಿರು. ನನ್ನ ಬಳಿ ಬಂದವರು ಕಣ್ಣೀರು ಹಾಕಬಾರದು. ನಿನ್ನ ಗಂಡ ಎಲ್ಲೇ ಇದ್ದರೂ ನಿನ್ನ ಬಳಿ ಬರುವಂತೆ ಮಾಡುತ್ತೇನೆ. ಆದರೆ ಅದಕ್ಕೆ ನೀನು ಕಾಣಿಕೆ ಕೊಡಬೇಕಾಗುತ್ತದೆ. ಬುದ್ಧಿ ಬುದ್ಧಿ, ಏನ್ ಕೊಡ್ಬೇಕು ಹೇಳಿ ಬುದ್ಧಿ. 1,000 ನಾಣ್ಯಗಳು, 10 ಪಡಿ ಅಕ್ಕಿ, ಬೆಲ್ಲ, ಜೋಳ, ರಾಗಿ ಇವೆಲ್ಲವನ್ನೂ ಕೊಡಬೇಕಾಗುತ್ತದೆ. ಬುದ್ಧಿ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಬುದ್ಧಿ. ಸಾಧ್ಯವಿಲ್ಲ. ಅವೆಲ್ಲವನ್ನು ನನ್ನ ವಶದಲ್ಲಿರುವ ಭೂತ ಪ್ರೇತ ಪಿಶಾಚಿಗಳಿಗೆ ಸಂತರ್ಪಣೆ ಮಾಡಬೇಕು. ತಿಳಿಯುತ್ತೆ? ಹಾಗೆಯೇ ಇನ್ನೊಂದು ವಿಷಯ, ಈಕೆ ನನ್ನ ಜೊತೆ 3 ದಿನಗಳ ಕಾಲ ಏಕಾಂತವಾಸವಾಗಿರಬೇಕು. ನನ್ನ ವಶೀಕರಣ ಬಲಪ್ರಯೋಗ ಶಕ್ತಿಯಿಂದ ಈಕೆಯ ಗಂಡ ಎಲ್ಲಿದ್ದರೂ ಬಂದು ತಪ್ಪಾಯಿತೆಂದು ನಿನ್ನ ಕಾದಡಿಯಲ್ಲಿ ಬಿದ್ದಿರುವಂತೆ ಮಾಡುತ್ತೇನೆ. ಹೌದು ಹೌದು, ನಮ್ಮ ಗುರುಗಳಿಗೆ ಏಕಾಂತ ಸೇವೆ ಬಹಳ ಮುಖ್ಯ. ಇಲ್ಲ ಅಂದ್ರೆ ನಮ್ಮ ಸ್ವಾಮಿಗಳು ಸಿಟ್ಟಿಗೆದ್ದು ನಿಮ್ಮನ್ನೆಲ್ಲ ಸುಟ್ಟು ಭಸ್ಮ ಮಾಡ್ಬಿಡ್ತಾರೋ ಮುಂಡೇವ. ನಾನು ಪರಮ ಪುರುಷ, ದೈವ ಪುರುಷ. ನಾನ್ ಕಣ್ಣು ಬಿಟ್ರೆ ಪ್ರಳಯ ಆಗ್ತದೆ. ಗೊತ್ತೇನ್ರೋ, ನಾನು ಸಾಮಾನ್ಯ ಮನುಷ್ಯನಲ್ಲ, ದಿವ್ಯಜ್ಞಾನಿ. ಹೌದು, ದೇವ ನಾನು. ಏನೋ, ನೀನ್ ಮಹಾನ್ ದೈವ ಪುರುಷನ? ನೀನು ದೈವ ಪುರುಷನೂ ಅಲ್ಲ, ಜಗದ್ಗುರುನೂ ಅಲ್ಲ, ಪಂಡಿತ ಶಿರೋಮಣಿನೂ ಅಲ್ಲ, ಕೇವಲ ಕೌಡೆ ಪಂಡಿತ. ಯಾರು ಅಂತ ನಮಗ್ ಚೆನ್ನಾಗ್ ಗೊತ್ತು.
ನೋಡಿದ್ರ ನಿಮ್ ಸ್ವಾಮೀಜಿ ಬಂಡವಾಳನ? ಇಷ್ಟು ದಿನ ಜನಕ್ ಮಂಗ್ ಪೂಜೆ ಏರ್ಚಿದ್ ನಿನ್ನ ಸುಮ್ನೆ ಬಿಡ್ಬೇಕಾ? ಏಯ್ ಇನ್ನ ಇಷ್ಟು ದಿವಸ ದೇವ್ರನ್ನ ತಿಳ್ಕೊಂಡಿದ್ದೆ ಕಣ್ಣ. ನೀನ್ ಈ ತರ ಅಕ್ಕ ಕೆಲಸ ಮಾಡ್ತೀಯ ಅಂತ ತಿಳ್ಕೊಂಡಿರ್ಲಿಲ್ಲ. ನೀನು ಬಾಯಿ ಬಿಟ್ರೆ ಭೂಕಂಪ ಆಗ್ತದ? ಪ್ರೇತ ಪಿಶಾಚಿಗಳಿಗೆ ರಾಜನ ಮಹಾನ್ ದೈವ ಪುರುಷನ. ಇನ್ಮೇಲೆ ಯಾರಿಗಾದ್ರೂ ಮೈ ಮೇಲೆ ದೇವ್ರು ಬರ್ತದಂದ್ರೆ ಎಲ್ರಿಗೂ ಇದೇ ಗತಿ. ಹಾಕ್ರೋ ಗುರುಗಳಿಗೆ ಉಚ್ಚಾಯ ಕೊಡ್ದಂಗೆ ಹೊಳಿತಾವ್ರಲ್ಲ. ಉಚ್ಚಾಯ ಹೊಡೆಯೋದನ್ನ ಕೇಳಿದ್ದೆ, ಆದ್ರೆ ಇವತ್ತು ಕಣ್ ತುಂಬಾ ನೋಡ್ತಾ ಇದ್ದೀರಲ್ಲೋ. ನಾವು ಬಿಡ್ಸಕ್ ಹೋದ್ರೆ ನಮ್ಮನ್ನು ಸಾಯ್ತಾ ಹಾಕ್ಬಿಡ್ತಾರೆ. ಹಂಗಾರೆ ಗುರುಗಳು ಸತ್ತೋಗ್ಬಿಟ್ಟೆ ಪಾಪಿ. ಅಯ್ಯೋ ಎದ್ದು ಎತ್ಕೊಂಡು ಹೋಗ್ಬೇಕು, ಆಮೇಲೆ ಒತ್ಕೊಂಡು ಹೋದ್ರೆ ಆಯ್ತು. ಅವರೆಲ್ಲ ಹೋದ್ರು ಬಾರೋ. ರಕ್ತ ಬರಂಗ್ ಹೊಡೆದಿದ್ದಾರಲ್ಲೋ. ಬ್ರಾಹ್ಮಣಿ, ವೈಷ್ಣವಿ, ಈ ಗೋಧೂಳಿ ಸಮಯದಲ್ಲಿ ಊರನ್ನೆಲ್ಲ ಸುತ್ತಾಡಿಕೊಂಡು ಬರೋಣವೇ? ಹಾಗೇ ಆಗಲಿ. ಜನರ ವರ್ತನೆಯೂ ತಿಳಿಯುತ್ತದೆ. ಇಂದು ಶುಕ್ರವಾರ. ಹೆಂಗಸರು ತಮ್ಮ ತಮ್ಮ ಮನೆಗಳನ್ನು ಹೇಗೆ ಇಟ್ಟುಕೊಂಡಿರುತ್ತಾರೋ ನೋಡೋಣವೇ? ಹಾಗಿದ್ದರೆ ನಡೆಯಿರಿ. ಏನಿದು ಇಷ್ಟೊಂದು ಘಾಟು? ಹೌದು, ಈ ಘಾಟಿನಿಂದ ನನ್ನ ಉಸಿರು ಕಟ್ಟಿದಂತಾಗುತ್ತಿದೆ. ಈ ಘಾಟನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ಇದಕ್ಕೆ ಕಾರಣರಾದವರನ್ನು ಸುಟ್ಟು ಭಸ್ಮ ಮಾಡುತ್ತೇನೆ. ಶಾಂತಳಾಗು ಮಹೇಶ್ವರಿ, ಶಾಂತಳಾಗು. ದುಡುಕಿದರೆ ನಮ್ಮ ಮಕ್ಕಳನ್ನು ನಾವೇ ಶಿಕ್ಷಿಸಿದಂತಾಗುವುದಿಲ್ಲವೇ? ಹೌದು ಮಹೇಶ್ವರಿ, ಬ್ರಾಹ್ಮಣಿ ಹೇಳುತ್ತಿರುವುದು ಸತ್ಯ ಅಲ್ಲವೇ? ಈ ಊರಿನ ಜನರು ನಮ್ಮ ಮಕ್ಕಳಂತೆ ತಾನೆ. ಇದಕ್ಕೆ ಪರಿಹಾರವಾದರೂ ಏನು? ಈ ವಿಷಯವನ್ನು ಕೃಷ್ಣಪ್ಪ ನಾಯಕನ ಬಳಿ ಹೇಳೋಣ. ಆದರೆ ಆತನೇ ಈ ಸಮಸ್ಯೆಯನ್ನು ಬಗೆಹರಿಸಲಿ. ಒಂದು ವೇಳೆ ಆಗದಿದ್ದರೆ ನಾವೇ ಈ ಸ್ಥಳವನ್ನು ತ್ಯಜಿಸಿ ಹೋಗೋಣ. ಸರಿ, ಹಾಗೆಯೇ ಆಗಲಿ. ಕೃಷ್ಣಪ್ಪ ನಾಯಕ, ಈಗ ನಾವಿರುವ ಆಲಯದ ಸುತ್ತ ಜನರು ತಮ್ಮ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಆದ್ದರಿಂದ ಮನೆಗಳಿಂದ ಬರುವ ಧೂಳು, ಮೆಣಸಿನ ಘಾಟು, ಒಗ್ಗರಣೆಯ ವಾಸನೆ ನಮ್ಮಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನಮ್ಮ ನೆಮ್ಮದಿಗೆ ಭಂಗವಾಗುತ್ತಿದೆ. ಹಾಗಾಗಿ ಆ ರೀತಿ ವಾಸನೆ ಬರದಂತೆ, ಅಂತಹ ವಸ್ತುಗಳನ್ನು ಉಪಯೋಗಿಸದಂತೆ ಜನರಿಗೆ ನೀನು ಸೂಚನೆ ನೀಡು. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ನಾವೇ ಆ ಸ್ಥಳವನ್ನು ತ್ಯಜಿಸಿ ಬೇರೆಡೆಗೆ ಹೋಗುತ್ತೇವೆ. ಎಚ್ಚರಿಕೆ! ಆಯಿತು ತಾಯಿ, ನಿಮ್ಮ ಆಣತಿಯಂತೆ ನಾಳೆಯೇ ಜನರನ್ನು ಕರೆಸಿ ವಿಷಯ ತಿಳಿಸುತ್ತೇನೆ. ಪ್ರಭು, ತಾವು ಹೇಳ್ತಿರೋದೇನೋ ಸರಿ, ಆದರೆ ರೈತಾಪಿ ಜನರಾದ ನಾವು ಖಾರದ ಪುಡಿ ಹಾಕದೆ, ಒಗ್ಗರಣೆ ಹಾಕದೆ, ಮನೆಗಳಿಗೆ ಸುಣ್ಣ ಬಣ್ಣ ಬಳಿದೆ, ಅದರಲ್ಲೂ ಅಡುಗೆ ಮನೆಯಲ್ಲಿ ಹೊಗೆ ಬರ್ದಂಗೆ ತಡೆಯೋದು ಸಾಧ್ಯವಿಲ್ಲ ಪ್ರಭು, ಕ್ಷಮಿಸಬೇಕು.
ಹೌದು ಪ್ರಭು, ನಾವು ಮಾಂಸ ತಿನ್ನೋರು. ಮಡಿ ಮೈಲ್ಗೆ ನಮ್ಗೆ ಗೊತ್ತಿಲ್ಲ ಪ್ರಭು. ಈಗ ಇದ್ದಕ್ಕಿದ್ದಂಗೆ ಎಲ್ಲವನ್ನು ಬಿಟ್ಬಿಡಿ ಅಂದ್ರೆ ಅದು ಹೆಂಗೆ ಬದುಕೋದು? ಬರೀ ಸೊಪ್ಪು ಸದೆ ತಿನ್ಕೊಂಡಿದ್ರೆ ನಮ್ ರೈತಾಪಿ ಮಕ್ಕಳು ಹೊಲ ಗದ್ದೆಗಳಿಗೋಗಿ ಅದ್ ಹೆಂಗ್ ಕೆಲಸ ಮಾಡೋದು? ನೀವೇ ಹೇಳಿ ಪ್ರಭು. ಪ್ರಭು, ಬೇಕಂದ್ರೆ ನಾವೇ ಊರು ಬಿಟ್ಟು ಹೋಗ್ತೀವಿ, ಅಲ್ಲಿಂದಲೇ ತಾಯಿ ಸೇವೆ ಮಾಡ್ತೀವಿ. ಅವರೇ ಇಲ್ಲ ಅಂದ್ರೆ ನಾವೆಲ್ಲಿ ಪ್ರಭು? ಆದ್ರೆ ತಾಯಂದಿರು ಮಾತ್ರ ಈ ಊರು ಬಿಟ್ಟು ಹೊರಗಡೆ ಹೋಗ್ಬಾರ್ದು ಪ್ರಭು. ಅವ್ರ ದಯೆಯಿಂದಲೇ ನಾವು ಸುಖವಾಗಿರೋದು. ಹೌದು ಪ್ರಭು, ದೇವತೆಗಳು ಬೇಕಾದ್ರೆ ಇಲ್ಲೇ ಇರ್ಲಿ, ನಾವು ಬೇರೆ ಕಡೆ ಹಟ್ಟಿ ಕಟ್ಕೊಂಡು ದೂರದಿಂದ ನಾವು ಸೇವೆ ಮಾಡ್ಕೊಂಡು ಇರ್ತೀವಿ ಪ್ರಭು. ಎಂಥ ಸಂದಿಗ್ಧ ಪರಿಸ್ಥಿತಿ! ಏನು ಮಾಡುವುದು? ಪ್ರಜೆಗಳು ಊರನ್ನು ಬಿಡುತ್ತೇವೆ ಎನ್ನುತ್ತಿದ್ದಾರೆ, ಮಾತೆಯರು ಕೂಡ ಆಲಯ ತೊರೆದು ಹೋಗುತ್ತೇವೆ ಎನ್ನುತ್ತಿದ್ದಾರೆ. ಏನು ಮಾಡುವುದು? ಮಹಾಮಂತ್ರಿಗಳೇ, ನಮ್ಮ ಪ್ರಜೆಗಳು ನೆಮ್ಮದಿಯಿಂದ ಇರಬೇಕು, ಹಾಗೆಯೇ ದೇವಿಯರೂ ಇಲ್ಲೇ ನೆಲೆಸಿರಬೇಕು. ಇದಕ್ಕೆ ನಿಮ್ಮಲ್ಲಿ ಪರಿಹಾರವಿದೆಯೇ? ಕ್ಷಮಿಸಬೇಕು ಮಹಾಪ್ರಭು, ಇದು ಜಟಿಲವಾದ ಸಮಸ್ಯೆ. ಅಷ್ಟು ಸುಲಭದಲ್ಲಿ ಇದನ್ನು ಬಗೆಹರಿಸುವುದು ಅಸಾಧ್ಯ. ತಾಯಂದಿರಾದ ಹಸನಾಂಬೆಯವರೇ ಜ್ಞಾನಿಗಳು. ಅವರುಗಳೇ ಇದಕ್ಕೊಂದು ಪರಿಹಾರವನ್ನು ಸೂಚಿಸಿ ನಮ್ಮ ಮೇಲೆ ಕೃಪೆ ತೋರಿ ಸಮಸ್ಯೆಯನ್ನು ಅವರೇ ಬಗೆಹರಿಸಬೇಕು ಪ್ರಭು. ಹೌದು ಪ್ರಭು, ಮಹಾಮಂತ್ರಿಗಳು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ಹೌದು ಪ್ರಭು, ಮಹಾಮಂತ್ರಿಗಳು ಹೇಳ್ದಂಗೆ ಆಗಲಿ. ಹೌದು ಪ್ರಭು, ಹೌದು ಹೌದು. ಆಯ್ತು ಆಯ್ತು, ನಿಮ್ಮೆಲ್ಲರ ಇಚ್ಛೆಯಂತೆ ಆ ದೇವಿಯರ ಬಳಿಗೆ ಹೋಗಿ ಪ್ರಾರ್ಥಿಸೋಣ.